ಪಾಲಾರ್ ಸಾರಥಿ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ನಿಮ್ಮ ವಿಶ್ವಾಸಾರ್ಹ ಸುದ್ದಿಗಾಗಿ ಈಗಲೇ ಚಂದಾದಾರರಾಗಿ. ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಯೊಂದಿಗೆ ನಾವು ನಿಮ್ಮ ಮುಂದೆ ಇದ್ದೇವೆ. ಕಾಕಿ ಪಡೆಯ ಕಣ್ಣೆದುರೇ ಕಳ್ಳರ ಕೈಚಳಕ. ಹೌದು, ಇದು ನಡೆದಿರುವುದು ಬೇತಮಂಗಲ ಪೊಲೀಸ್ ಠಾಣೆಯ ಅತಿ ಸಮೀಪದಲ್ಲಿ. ಬೇತಮಂಗಲ ಹೃದಯ ಭಾಗದಲ್ಲೇ ಹಾಡು ಹಗಲೇ ಸಿನಿಮೆಯ ಮಾದರಿಯ ಕಳ್ಳತನ ನಡೆದಿದೆ. ನ್ಯಾಯಾಲಯದ ಉದ್ಯೋಗಿ ರಮೇಶ್ ಎಂಬುವರು ಕೆನರಾ ಬ್ಯಾಂಕ್ನಿಂದ 1 ಲಕ್ಷ ರೂಪಾಯಿ ಡ್ರಾ ಮಾಡಿ ತಮ್ಮ ಸ್ಕೂಟರ್ ಡಿಕ್ಕಿಯಲ್ಲಿ ಇಟ್ಟಿದ್ದರು. ಇದನ್ನೇ ಹೊಂಚು ಹಾಕಿದ್ದ 4 ಕಳ್ಳರ ಗ್ಯಾಂಗ್ ರಮೇಶ್ ಅವರನ್ನೇ ಹಿಂಬಾಲಿಸಿಕೊಂಡು ಬಂದಿದೆ. ಬಸ್ ನಿಲ್ದಾಣದ ಬಳಿ ರಮೇಶ್ ಗಾಡಿ ನಿಲ್ಲಿಸಿ ಪಕ್ಕದ ಅಂಗಡಿಗೆ ಹೋಗುತ್ತಿದ್ದಂತೆ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಅತಿ ಸಲೀಸಾಗಿ ಡಿಕ್ಕಿ ತೆರೆದು ಲಕ್ಷಾಂತರ ರೂಪಾಯಿ ಹಣವನ್ನು ಎಗರಿಸಿ ಎಸ್ಕೇಪ್ ಆಗಲು ಪ್ಲಾನ್ ಮಾಡಿದ್ದರು. ಆದರೆ ಕಳ್ಳರ ದುರಾದೃಷ್ಟ ಅಂದ್ರೆ ಹಣ ಎಗರಿಸುವ ದೃಶ್ಯವನ್ನ ರಮೇಶ್ ಅವರ ಮಗ ನೋಡಿ ಜೋರಾಗಿ ಕೂಗಿಕೊಂಡಿದ್ದಾನೆ. ತಕ್ಷಣ ಎಚ್ಚೆತ್ತ ಸಾರ್ವಜನಿಕರು ಮತ್ತು ಆಟೋ ಚಾಲಕರು ಕಳ್ಳನನ್ನ ಬೆನ್ನಟ್ಟಿದ್ದಾರೆ. ಸುಮಾರು ಅರ್ಧ ಕಿಲೋಮೀಟರ್ ದೂರ ರಸ್ತೆಯಲ್ಲಿ ಅಟ್ಟಾಡಿಸಿ ಕೊನೆಗೂ ಒಬ್ಬ ಕಳ್ಳನನ್ನ ಹಿಡಿದು ಸಾರ್ವಜನಿಕರು ಮನಸೋ ಇಚ್ಚಿ ರಿಪೇರಿ ಮಾಡಿದ್ದಾರೆ. ನಂತರ ಆತನನ್ನ ಕರೆದೊಯ್ದು ಅದೇ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಈ ದೃಶ್ಯಗಳೆಲ್ಲವೂ ಸ್ಥಳೀಯ ಚಿನ್ನದ ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಈ ಘಟನೆಯಲ್ಲಿ ಸಾರ್ವಜನಿಕರು ಶಹಬಾಷ್ ಎನಿಸಿಕೊಂಡ್ರೆ ಪೊಲೀಸರ ನಡೆ ಮಾತ್ರ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಳ್ಳತನ ನಡೆದ ಜಾಗಕ್ಕೂ ಪೊಲೀಸ್ ಠಾಣೆಗೂ ಇರೋದು ಕೇವಲ 50 ಮೀಟರ್ ಅಂತರ ಮಾತ್ರ. ನೂರಾರು ಜನ ಕಿರುಚಾಡುತ್ತಿದ್ದರೂ ಕಳ್ಳನನ್ನ ಹಿಡಿಯಲು ಓಡುತ್ತಿದ್ದರೂ ಠಾಣೆಯ ಒಳಗಿದ್ದ ಒಬ್ಬರೇ ಒಬ್ಬ ಪೊಲೀಸ್ ಸಿಬ್ಬಂದಿ ಕೂಡ ಹೊರಬಂದು ನೋಡುವ ಸಾಹಸ ಮಾಡಿಲ್ಲ. 2 ಸಬ್ ಇನ್ಸ್ಪೆಕ್ಟರ್ಗಳು, ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿ ಸೇರಿದಂತೆ 50ಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದರೂ ಠಾಣೆ ಮುಂದೆಯೇ ಕಳ್ಳತನ ನಡೆಯುತ್ತಿರುವುದು ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿ ಅಂತ ಜನ ತಮ್ಮ ಆಕ್ರೋಶ ಹೊರಹಾಕ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬೇತಮಂಗಲದಲ್ಲಿ IPL ಬೆಟ್ಟಿಂಗ್, ಡ್ರಗ್ಸ್ ಮಾಫಿಯಾ ಹಾಗೂ ಕಳ್ಳತನಗಳು ಹೆಚ್ಚಾಗುತ್ತಿವೆ. ಪೊಲೀಸರು ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದರೆ ಸಾರ್ವಜನಿಕರ ಸುರಕ್ಷತೆ ಏನು ಎಂಬ ಪ್ರಶ್ನೆ ಮೂಡಿದೆ. ಹಿರಿಯ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ವಿಶೇಷ ವರದಿ. JG ಶ್ರೀನಿವಾಸ ಮೂರ್ತಿ, ಹಿರಿಯ ಪತ್ರಕರ್ತರು, ಬೇತಮಂಗಲ.